ಏಕೆ ನಮ್ಮ ಮನೆ ಕಡೆ ಬಂದಂತಾಯ್ತಲ್ಲ, ಏನಾದ್ರೂ ಕೆಲಸವಿತ್ತೆ? ಎಲ್ಲಿಗೂ ಕಾಲಿಡುವುದಿಲ್ಲ. ತೆಗೆದುಕೊಳ್ಳಿ ನೋಟಿಸ್ ಅನ್ನು. ಇದಕ್ಕೆ ನಿಮ್ಮ ಒಪ್ಪಿಗೆ ತಿಳಿಸಿ. ಮೈಲಾರಿ, ಇದರಲ್ಲಿ ಏನಿದೆ ಅಂತ ಓದಿ ಹೇಳು. ಅಣ್ಣ, ನಮ್ಮ 4 ಎಕರೆ ಜಮೀನನ್ನು ಫ್ಯಾಕ್ಟರಿ ಕಟ್ಟಲಿಕ್ಕೆ ಮಾರಾಟ ಮಾಡಬೇಕಂತೆ, ಹಾಗಂತ ನೋಟಿಸ್ ಕಳಿಸಿದ್ದಾರೆ. ನಮ್ಮ ವಂಶ ಪರಂಪರೆಯಿಂದ ಮಾಡಿಕೊಂಡು ಬಂದ ಸೋಮನ ಹೋರಾಟ ಹೋಗು ಇಲ್ಲಿಂದ. ರಾಜುವಪ್ಪ ಹೆಸರಿಗೆ ತಕ್ಕಾಗ ಬರಬೇಕೆಂದರೆ ಸುಮ್ಮನೆ ನಮ್ಮ ದನಿ ಮಾತಿಗೆ ಒಪ್ಪಿಕೊಂಡರೆ ನೀನು ರಾಜ್ಯನಾಗಿ ಬರುತ್ತೀಯ. ಇಲ್ಲವಾದರೆ ಕೊರಗಿ ಕೊರಗಿ ಸಾಯುತ್ತೀಯ. ಏನಂತೀಯ? ಮತ್ತೊಬ್ಬರ ಮನೆ ಅಂಚಲ ತಿಂದು ಬದುಕುತ್ತಿರುವ ಅಂದಿನ ಮಗನೇ, ಆ ನಿಮ್ಮ ಕೆಟ್ಟ ಸಾಹುಕಾರನ ತಿಟ್ಟತನಕ್ಕೆ ಹೆದರಿ ನಮ್ಮ ಹೊಲವನ್ನು ಮಾರಾಟ ಮಾಡಲಿಕ್ಕೆ ನಾವೇನು ನಿನ್ನ ಹಾಗೆ ಆ ಗೌಡ ಸಾಕಿದ ನಾಯಿ ಎಂದು ತಿಳಿದುಕೊಳ್ಳುತ್ತೇವೆ. ಎತ್ತಿನ ಕಾಳಿಂಗ ಸಾಕಿದ ದನಿಯವರ ಮಾತನ್ನು ನೆರವೇರಿಸಲೆಂದು ಇಲ್ಲಿಗೆ ಬಂದಿದ್ದೇನೆ. ಅದನ್ನು ಅರೆತ್ತು ಹಾಗೆ ಬಗಲಿ ಹೋಗುವುದಕ್ಕಲ್ಲ, ಸುಮ್ಮನೆ ನಿಮ್ಮ ಹೊಲವನ್ನು ಬಿಟ್ಟು ಕೊಟ್ಟರೆ ಸರಿ. ಇಲ್ಲವಾದರೆ ಈ ಸಾಕಿದ ದನಿಯವರು ತೋರಿಸಿದ ಪ್ರಾಣಿಯನ್ನು ಬೇಟೆಯಾಡಿ ತಿನ್ನುವುದೇ ಈ ಕಾಳಿಂಗನ ಕೆಲಸ. ಸುಮ್ಮನೆ ಎದ್ದು ಹೊರಟು ಹೋದರೆ ಸರಿ, ಇಲ್ಲವಾದರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಕಂಪ್ಲೇಂಟ್. ಈ ಕಾಳಿಂಗ ಸರ್ಪವನ್ನು ಅರೆಸ್ಟ್ ಮಾಡುವ ಅಧಿಕಾರಿ ಯಾರಿದ್ದಾರೆ? ಕೋರ್ಟ್ ಕಚೇರಿಗಳೆಲ್ಲ ನಮ್ಮ ದನಿ ಜೇಬಲ್ಲಿರುವಾಗ ನಮ್ಮನ್ನು ಯಾವ ಅಧಿಕಾರಿ ಏನು ಮಾಡಲಾರದು.
ಅಧಿಕಾರ ಇದೆ ಅಂದ ಮಾತ್ರಕ್ಕೆ ಸರ್ಕಾರವನ್ನು ನಿಮ್ಮ ಪದ್ಧತಿಗಳಿಗೆ ಯಾವುದೇ ಕಾರಣಕ್ಕೆ ನಮ್ಮ ಹೊಲವನ್ನು ಬಿಟ್ಟು ಕೊಡುವುದಿಲ್ಲ. ಸುಮ್ಮನೆ ಎದ್ದು ಹೊರಟು ಹೋದರೆ ಸರಿ. ಸರ್ಕಾರ ಸರ್ಕಾರವೆಂದರೆ ನಮ್ಮ ದನಿ, ನಮ್ಮ ದನಿ ಎಂದರೆ ಸರ್ಕಾರ. ಇದನ್ನು ಅರಿತು ಸುಮ್ಮನೆ ಹೊಲವನ್ನು ಬಿಟ್ಟು ಕೊಟ್ಟರೆ ಸರಿ, ಇಲ್ಲವಾದರೆ ಮುಂದೆ ನಡೆಯುವುದೇ ಬೇರೆ. ಯಾವನೋ ನೀನು? ಒಂದು ಸಾರಿ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ? ನಮ್ಮ ಹೊಲವನ್ನು ನಿಮಗೇಕೆ ಮಾರಬೇಕು? ಸುಮ್ಮನೆ ಹೊರಟೋಗಿಲ್ಲಿಂದ. ನೋಡಿ, ಗಂಡಸರ ವ್ಯವಹಾರದಲ್ಲಿ ಒಂದು ಹೆಣ್ಣು ಬರಬಾರದಂತೆ. ಹಾಗೆ ಒಂದು ವೇಳೆ ಬಂದರೆ ಇತ್ತು ಮರ್ಯಾದೆಯನ್ನು ಕಳೆದುಕೊಂಡು ಹೋಗಬೇಕಾಗುತ್ತದೆ. ಮುಚ್ಚು ಬಾಯಿ ಹುಚ್ಚ ನಾಯಿ. ನಮ್ಮ ಮನೆಗೆ ಬಂದು ನಮಗೆ ಎಚ್ಚರ ಹೇಳ್ತೀಯ? ನೀನಲ್ವೋ ಮುಟ್ಟಾಳ? ನಿಮ್ಮ ತಲೆಯ ಅಪ್ಪ ಬಂದ್ರು ನಮ್ಮ ಹೊಲವನ್ನು ಬಿಟ್ಟುಕೊಳ್ಳಾರ. ಮೊದಲಿನಿಂದ ನಾನಿಷ್ಟು ತಿಳಿಸಿ ಹೇಳಿದರೂ ನಿಮಗೆ ಅರ್ಥವಾಗಲಿಲ್ಲ. ಅದು ನಿಮ್ಮ ಹಣೆ ಬರ. ಎಡೆ ಎತ್ತಿದ ಘಟ ಸರ್ಪಾన్ని ಎದುರಾಕಿದೆ. ಆದರೆ ಒಬ್ಬ ಎಮ್ಮೆಲ್ಲೆ ಎದುರಾಕಿಕೊಂಡಾದ ಹೇಗೆ ಬದುಕುತ್ತೀರೋ ಬದುಕಿ ತೋರಿಸ. ಈ ಮೈಲಾರಿಯ ಕೋಪದ ತಾಪ ನೆತ್ತಿಗೇರುವ ಮೊದಲು ಕಿತ್ತರೆ ಸರಿ, ಇಲ್ಲದಿದ್ದರೆ ಈ ನನ್ನ ಆರಂಭದ ಯುದ್ಧದಲ್ಲಿ ಮೊದಲಿನ ಗದ್ದಿಗೆ ನೀನಾಗುವ ಮಗನೇ ಹುಷಾರ್. ಮನಸ್ಸಿನ ತಾಪ ಹೆಚ್ಚಾಗುತ್ತದೆ. ಆತನ ಗಟ್ಟು ಮಾತನಾಡುವ ನಿನಗೆ ಮುಂದೆ ನಿಮಗೂ ಅಪಾಯದ ಸಂಖ್ಯೆ ಖಾತರಿ ಎಂದು ತಿಳಿದುಕೋ. ನಾನಿನ್ನು ಬರುತ್ತೇನೆ.